ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದಲ್ಲಿ ಆರಾಧನಾ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಉತ್ತರ ಆರಾಧನಾ ಕಾರ್ಯಕ್ರಮದ ನಿಮಿತ್ತವಾಗಿ ಏನು ಮಹಾರಥೋತ್ಸವವನ್ನ ನಡೀತಾ ಇದೆ. ನಾವೀಗ ನೋಡ್ತಾ ಇದೀವಿ ವಿಜುವಲ್ಸ್ ಅಲ್ಲಿ, ನ್ಯೂಸ್ ಫಸ್ಟ್ ಕ್ಯಾಮ್ರಾ ವಿಜುವಲ್ಸ್ ಅಲ್ಲಿ ನಾವೀಗ ತೋರಿಸ್ತಾ ಇದೀವಿ. ಏನು 7 ದಿನಗಳ ಕಾಲ ನಡೀತಾ ಇರುವಂತಹ ಸಪ್ತರಾತ್ರೋತ್ಸವ ಸಂಭ್ರಮದಲ್ಲಿ ಇವತ್ತು ಉತ್ತರಾರಾಧನೆ ಕಾರ್ಯಕ್ರಮ ನಡೀತಾ ಇದೆ. ಉತ್ತರಾರಾಧನೆ ಕಾರ್ಯಕ್ರಮದಲ್ಲಿ ಇವತ್ತು ವಸಂತೋತ್ಸವ ಕಾರ್ಯಕ್ರಮ ಆಗಿರಬಹುದು. ಬೆಳಗ್ಗೆಯಿಂದನೇ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನೆರವೇರಿಸುವ ಮೂಲಕ ಬಂದಿರುವಂತಹ ಭಕ್ತರನ್ನು ಸಹ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ಪುನೀತರಾಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಠದ ರಾಜಬೀದಿಯಲ್ಲಿ ಮಹಾರಥೋತ್ಸವವನ್ನ ನಡೆಸಲಾಗ್ತಾ ಇದೆ. ಶ್ರೀ ಸುಬುಧೇಂದ್ರ ತೀರ್ಥರು ಆಶೀರ್ವಚನವನ್ನ ನಡೆಸುವ ಮೂಲಕ ಮಠದ ಪೀಠಾಧಿಪತಿಗಳು ಆಶೀರ್ವಚನವನ್ನ ನಡೆಸಿದ ತದನಂತರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಏನು ಮಹಾರಥೋತ್ಸವವನ್ನ ನಾವು ಈಗ ನೋಡ್ತಾ ಇದ್ದೀವಿ. ರಾಜ ಬೀದಿಯಲ್ಲಿ ಪ್ರಹ್ಲಾದ ರಾಜರ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನ ಇಲ್ಲಿ ನಡೆಸಲಾಗ್ತಾ ಇದೆ. ಪ್ರಹ್ಲಾದ ರಾಜರ ರೂಪದಲ್ಲಿ, ಅವರ ಒಂದು ರೂಪದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ರಥೋತ್ಸವವನ್ನ ರಾಜ ಬೀದಿಯಲ್ಲಿ ನಡೆಸುವ ಮೂಲಕ ನೋಡ್ತಾ ಇದೀವಿ. ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು, ಇಲ್ಲಿ ಅಸಂಖ್ಯಾತ ಭಕ್ತರು ಬಂದು ರಾಘವೇಂದ್ರ ಸ್ವಾಮಿಗಳ ಉತ್ತರಾರಾಧನೆಯ ನಿಮಿತ್ತವಾಗಿ ಜರುಗುತ್ತಿರುವಂತಹ ಮಹಾರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ರಥವನ್ನ ಎಳೆದು ರಾಘವೇಂದ್ರ ಸ್ವಾಮಿಗಳನ್ನ ಕಣ್ತುಂಬಿಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ನೆರೆದಿದ್ದಾರೆ. ಪುಷ್ಪವೃಷ್ಟಿಯನ್ನ ಸಹ ಇಲ್ಲಿ ಮಾಡುವಂತಹ ಒಂದು ವಿಜುವಲ್ಸ್, ಪುಷ್ಪವೃಷ್ಟಿಯನ್ನ ಇಲ್ಲಿ ಮಾಡಿ ಡ್ರೋನ್ ಮೂಲಕ ಇಲ್ಲಿ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೇ ವಿಶೇಷ ಪೂಜೆಗಳನ್ನ ಮಾಡಿ ಅದಾದ ಮೇಲೆ ಏನು ಗೌರ ರಾಘವೇಂದ್ರ ಸ್ವಾಮಿಗಳ ಮೂಲ ವೃಂದಾವನಕ್ಕೆ ಪೂಜೆ ಮಾಡುವ ಮೂಲಕ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಬರುವಂತಹ ಭಕ್ತರಿಗೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದ ಮುಂದೆನೆ ಪ್ರಾಕಾರದಲ್ಲಿ ರಾಜ ಬೀದಿಯಲ್ಲಿ ಮಹಾರಥೋತ್ಸವವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ರಾಜಬೀದಿಯಲ್ಲಿ ಈ ಒಂದು ವಸಂತೋತ್ಸವ ನಡೆದ ನಂತರದಲ್ಲಿ ಈ ಒಂದು ಮಹಾರಥೋತ್ಸವ ನಡೀತಾ ಇದೆ. ವಸಂತೋತ್ಸವದಲ್ಲಿ ಪರಸ್ಪರ ಇಲ್ಲಿರುವಂತಹ ಎಲ್ಲರೂ ಬಣ್ಣವನ್ನ ಎರಚಿಕೊಂಡು ಪರಸ್ಪರ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಪ್ರಮುಖವಾಗಿ 8ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ನಡೆದಿರುವಂತಹ ಈ ಒಂದು ರಾಯರ ಸಪ್ತೋತ್ಸವ ಕಾರ್ಯಕ್ರಮದಲ್ಲಿ ಮೊನ್ನೆ ಪೂರ್ವಾರಾಧನೆ ನಡೀತು, ನಿನ್ನೆ ಮಧ್ಯಾರಾಧನೆ ನಡೀತು, ಇವತ್ತು ಉತ್ತರಾರಾಧನೆ ಕಾರ್ಯಕ್ರಮ ನಡೀತಾ ಇದೆ. ಪೂರ್ವಾರಾಧನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ಆವಾಹನೆ ಮಾಡಿಕೊಂಡ್ರೆ ಮಧ್ಯಾರಾಧನೆ ಕಾರ್ಯಕ್ರಮದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗಿ ಸಶೀರರಾಗಿ ವೃಂದಾವನಸ್ಥರಾಗಿ 354 ವರ್ಷಗಳು ಕಂಪ್ಲೀಟ್ ಆಗ್ತವೆ. ಇವತ್ತು ಉತ್ತರಾರಾಧನೆ ಕಾರ್ಯಕ್ರಮದಲ್ಲಿ ಪರಸ್ಪರ ಎಲ್ಲರೂ ರಂಗನ ಎರಚಿಕೊಂಡು ಬಣ್ಣವನ್ನ ಎರಚಿಕೊಂಡು ಮಹಾರಥೋತ್ಸವವನ್ನ ನೆರವೇರಿಸುವ ಮೂಲಕ ಮಹಾರಥೋತ್ಸವದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಅವರನ್ನ ರಾಘವೇಂದ್ರ ಸ್ವಾಮಿಗಳನ್ನ ಖುಷಿಯಾಗಿ ಕಳಿಸಿಕೊಡುವಂಥದ್ದು, ಪರಸ್ಪರ ಬಣ್ಣವನ್ನ ಎರಚಿಕೊಂಡು ಸಂಭ್ರಮವನ್ನ ಪಟ್ಟು ನಾವು ನೋಡ್ತಾ ಇದ್ದೀವಿ. ಅಸಂಖ್ಯಾತ ಭಕ್ತರು, ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ನೆರವೇರಿದ್ದಾರೆ. ಎತ್ತ ನೋಡಿದ್ರೂ ಭಕ್ತರ ಒಂದು ಸಾಗರ ಅಂತಾನೆ ಹೇಳ್ಬೋದು. ವಿಶೇಷ ಪೂಜಾ ಕೈಂಕರ್ಯಗಳನ್ನ ಬೆಳಗ್ಗೆಯಿಂದನೇ ನಡೆಸಲಾಗಿತ್ತು ಮಠದಲ್ಲಿ. ಅದಾದ ನಂತರ ಈಗ ವಸಂತೋತ್ಸವದ ಬಳಿಕ ಮಹಾರಥೋತ್ಸವವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಭಕ್ತ ಸಾಗರ. ಎಲ್ಲಿ ನೋಡಿದ್ರು ಸಹ ನಾವೀಗ ಭಕ್ತರ ಒಂದು ಜನಸಮೂಹನ ನಾವು ಕಾಣಿಸ್ತಾ ಇದ್ದೀವಿ. ಬಿಲ್ಡಿಂಗ್ ಮೇಲೆ, ಕಟ್ಟಡದ ಮೇಲೆ ತುಂಬಾ ಜನ ನಿಂತ್ಕೊಂಡಿದ್ದಾರೆ. ಸಾಕಷ್ಟು ಜನ ಪ್ರಮಾಣದಲ್ಲಿ ಭಕ್ತರು ಇಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಮಹಾರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 3 ದಿನಗಳ ಕಾಲ ನಡೆದು ಪ್ರಮುಖವಾಗಿ 7 ದಿನಗಳು ಏನು ಸಪ್ತರಾತ್ರೋತ್ಸವ ನಡೀತದೆ. ಈ 3 ದಿನ ಏನಿದೆ, ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ, 3 ದಿನದಲ್ಲಿ ಲಕ್ಷಾಂತರ ಜನ ಭಕ್ತರು ರಾಘವೇಂದ್ರ ಸ್ವಾಮಿಗಳವರ ದರ್ಶನವನ್ನ ಪಡೆದು
ಪುನೀತರಾಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜ ಬೀದಿಯಲ್ಲಿ ಮಹಾರಥೋತ್ಸವವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಭಕ್ತರು. ರಾಘವೇಂದ್ರ ಸ್ವಾಮಿಗಳು ಅಂದ ತಕ್ಷಣನೇ ಎಲ್ಲರಿಗೂ ಅಚ್ಚುಮೆಚ್ಚಿನ ಗುರುಗಳಾಗಿ ಕಣ್ತುಂಬಿಕೊಳ್ತಾರೆ ಪ್ರತಿಯೊಬ್ಬ ಭಕ್ತರು. ಯಾರು ಇಲ್ಲದಿದ್ದಾಗ ಗುರು ರಾಘವೇಂದ್ರ ಸ್ವಾಮಿಗಳೇ ದಿಕ್ಕು ಅನ್ನುವಂತಹ ಒಂದು ನಂಬಿಕೆ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ದಿಕ್ಕು ತೋಚದಾಗ ಯಾರು ಇಲ್ಲ ನಮಗೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಗುರುರಾಯರು ನಮಗೆ ಆಶೀರ್ವಾದವನ್ನು ನೀಡ್ತಾರೆ. ಕಲಿಯುಗದ ಕಾಮಧೇನು ಕಲ್ಪತರು ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರು. ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ಪುನೀತರಾಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಆರಾಧನಾ ಮಹೋತ್ಸವದಲ್ಲಿ ಏನು ಈ ರಾಜಬೀದಿಯಲ್ಲಿ ಮಹೋತ್ಸವ ನಡೀತಾ ಇದೆ, ಈ ಆರಾಧನಾ ಕಾರ್ಯಕ್ರಮವನ್ನ ರಾಜಬೀದಿಯಲ್ಲಿ ಈ ಒಂದು ಮಹಾರಥೋತ್ಸವದೊಂದಿಗೆ ಕಂಪ್ಲೀಟ್ ಆಗ್ತದೆ. ಇನ್ನು ನಾಳೆ ಮತ್ತು ನಾಡಿದ್ದು 14ನೇ ತಾರೀಕಿನವರೆಗೂ ಈ ಒಂದು ಸಪ್ತರಾತ್ರೋತ್ಸವ ಕಾರ್ಯಕ್ರಮ ನಡೀತದೆ. ಅಲ್ಲಿವರೆಗೂ ಸಹ ಇದೇ ರೀತಿಯಾದಂತಹ ಒಂದು ಭಕ್ತ ಸಾಗರ ಇಲ್ಲಿ ಹರಿದು ಬರ್ತದೆ. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್ ಮಂತ್ರಾಲಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.